ಗೈಸ್, ವಾರಣಾಸಿ ಟೈಟಲ್ ಅನೌನ್ಸ್ಮೆಂಟ್ ಆಗಿದೆ ಈಗ. ನಿನ್ನೆ ಅಲ್ಲ ಮೊನ್ನೆ ಅನಿಸುತ್ತೆ ಆಗಿತ್ತು. ನಾನು ಸ್ವಲ್ಪ ಲೇಟಾಗಿ ನೋಡ್ತಾ ಇದ್ದೀನಿ ಅಷ್ಟೇ. ಸೊ ನೋಡೋದ ಫಸ್ಟು ನನ್ನ ರಿಯಾಕ್ಷನ್ ನೋಡಿ, ಆಮೇಲೆ ಡೀಟೇಲಾಗಿ ರಿವ್ಯೂ ಕೊಡ್ತೀನಿ. ಸ್ಟಾರ್ಟ್ ಮಾಡೋಣ. ಬಾಹುಬಲಿ ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯನ ಫುಲ್ ಸಾಂಗ್ ಕೊಟ್ಟಿದ್ದೀನಿ. ಬೆಂಕಿ ಎಫೆಕ್ಟ್, ವಾರಣಾಸಿ, ಫೈಟ್ ಹೊಲಿಸಿ, ತಾತನ ಕಾಲದ್ದು ಅಲ್ಲ, ಅವ್ರ ಮುತ್ತಾತನ ಕಾಲದ್ದು. ಅಂಟಾರ್ಟಿಕಾ ಗೊತ್ತಿಲ್ಲದಿರೋ ಜಾಗನ ಸೌತ್ ಆಫ್ರಿಕಾ. ಓಕೆ, ಅದು ಹುಳಿ ಆರ್ದಾಯ್ತಲ್ಲಪ್ಪ. ಏನು ಸಿ ಜಿ ಬ್ರೋ. ಏನು ಸಿ ಜಿ ಬ್ರೋ ಇದು, ಯಪ್ಪ. ಲಂಕಾ ನಗರ, ಶ್ರೀಲಂಕಾ. ನೆಕ್ಸ್ಟ್ ಲೆವೆಲ್ BGM. ನಮ್ಮ ಬಾಸು ಆಂಜನೇಯ. CG lebih Ais Babo. CG bro, next level. Goosebumps. Love you, Babu. ವಾರಣಾಸಿ 2027 2027 ರಿಲೀಸ್ ಆಗೋದು. ಇನ್ನು 1 ವರ್ಷ ಕಾಯಬೇಕಲ್ಲ ಬ್ರೋ. ಏನು ಬ್ರೋ ಈ ಥರ ಆಸೆ ಹುಟ್ಟಿಸ್ಬಿಟ್ಟು ದ್ರೋಹ ಮಾಡ್ತಿರಲ್ಲ. ಏನು ಮಾಡೋಣ ಬ್ರೋ. ಅಪ್ಪ ಬೆಂಕಿ ಅಲ್ಲ ಬ್ರೋ. ಟೈಟಲ್ ರಿಲೀಸ್ಗೆ ಈ ಥರ ಅಂತಂದರೆ ಇನ್ನು ಟೀಸರ್ ಮಾಡಿ ಹಾಳಾಗಲಿ. ಟ್ರೈಲರ್ ಹೆಂಗಿರಬೇಕು ಬ್ರೋ, ಯಪ್ಪ ದೇವ್ರೆ. ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್. ಓಕೆ ಗೈಸ್, ಟ್ರೈಲರ್ ನೋಡಿದ್ವಿ. ಟ್ರೈಲರ್ ಅನ್ನೋದು ಟೈಟಲ್ ಅನೌನ್ಸ್ಮೆಂಟು ಅದು ನೋಡಿದ್ವಿ. ನನಗೇನು ಅನಿಸಿದ್ದು ಅಂತಂದರೆ, ಒಂದು ಎಕ್ಸಾಂಪಲ್ ಕ್ಲಿಯರಾಗಿ ಕೊಡ್ತೀನಿ. ಇದನ್ನು ಡಿಕೋಡ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಇದೆ. ಯಾಕೆಂತಂದರೆ ನೆಕ್ಸ್ಟ್ ಲೆವೆಲ್ಗೆ ಬಿಟ್ಟಿದ್ದಾರೆ ಅದನ್ನ. ಬಟ್ ಅದರಲ್ಲಿ
3-4 ಪಾಯಿಂಟ್ ಹುಡುಕಿದ್ದೀನಿ. ಏನಂತಂದರೆ ಅದನ್ನ ಡಿಕೋಡ್ ಮಾಡಬೇಕು ಅಂತಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದು ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ ಡಿಕೋಡ್ ಮಾಡಿ. ಇವಾಗ ಕರೆಕ್ಟಾಗಿ ಹೇಳ್ಬೇಕು ಅಂತಂದರೆ ಒಂದು ಸಲ ಟ್ರೈಲರ್ ನೋಡ್ಬಿಟ್ಟು ಅದರಲ್ಲಿ ಒಂದು ಸೀನಲ್ಲಿ ನನಗೇನಕ್ಕೋ ಅದನ್ನ ಪ್ರಿಯಾಂಕಾ ಚೋಪ್ರಾನ ಒಂದು ಸೀನಲ್ಲಿ ತೋರಿಸಿರ್ತಾರೆ. ಅದನ್ನ ನಾನು ಯಾವ ಸೀನು ಅಂತ ಇದರಲ್ಲಿ ತೋರಿಸಿರ್ತೀನಿ, ಅದು ನೀವು ನೋಡಿ. ಇದೇ ಸೀನು ಅದು, ಇವರೇ ಪ್ರಿಯಾಂಕಾ ಚೋಪ್ರಾ ಅಂತ ನನಗನ್ಸುತ್ತೆ. ಏನಕ್ಕೆ ಅಂತಂದರೆ ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲೆ ಒಂದು ಸೀನು ನಾನು ಅದನ್ನು ಹುಲಿ ಮೀನ್ಸ್ ಟೈಗರ್ ಅಂತ ಅಂದ್ಕೊಂಡೆ. ಅದು ಟೈಗರ್ ನಮ್ಮ ತಾಯಿನೇ ಅಲ್ಲ, ಅದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಕೋತಿ. ಅದು ನನಗೆ ಈವಾಗಲೇ ಅರ್ಥ ಆಗಿದ್ದು ಕೋತಿ ಅಂತ. ಸೊ ಅದಾದಮೇಲೆ ನೆಕ್ಸ್ಟ್ ಸೀನಿಗೆ ಬರ್ತೀನಿ ಅಂತಂದರೆ ಸ್ವಲ್ಪ ಗ್ರಾಫಿಕ್ಸು ಒಂದು ಲೆವೆಲ್ಗೆ ಓಕೆ. ಏನಕ್ಕೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಮಿರಾಯ್ ಬಂತು, ಅದು ಫುಲ್ಲು ಕಂಪ್ಲೀಟ್ ಫಿಲಮ್ ಏನಿದೆ ಅದನ್ನು CG ಆಗಿ ಮಾಡೋದಕ್ಕೆ 10-15 ಕೋಟಿ ಖರ್ಚು ಮಾಡಿರ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದು. ಬಟ್ ನಮ್ಮ ಪ್ರಕಾರ ರಾಜಮೌಳಿ ಅವ್ರ ಫಿಲಮ್ ಅಂತಂದರೆ ದೊಡ್ಡ ಲೆವೆಲ್ಗೆ ಇರ್ತದೆ. ಬಟ್ ಈ ಫಿಲಮ್ಗೆ ಆ ಸೀನ್ಗೆ ಬೇಕಾದರೆ ಒಂದು 50 ಕೋಟಿ ಖರ್ಚು ಮಾಡಿರ್ತಾರೆ, ಹೇಳೋಕ್ಕಾಗಲ್ಲ. ಬಟ್ ಇದೊಂದು ಸೀನ್ ಲೆಕ್ಕ ತಗೊಂಡು ನಾನು ಕಂಪ್ಲೀಟ್ ಫಿಲಮ್ ಹಂಗೆ ಅದೇ ಲೋ ಇದರಲ್ಲೇ ಇರ್ತದೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಸೀನ್ ಹಂಗೆ ಬರ್ತದೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇದೊಂದು ಸೀನ್ ಮಾತ್ರ ವರ್ತಲ್ಲ ಅಂತ ಅನ್ನಿಸ್ತು. ಏನಕ್ಕೆ ಅಂತಂದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಮಾಡ್ಬೋದಾಗಿತ್ತು ಅಂತ ಇದು ನನ್ನ ಒಪಿನಿಯನು. ನೀವು ತಪ್ಪಾಗಿ ತಿಳ್ಕೊಬೇಡಿ ಅಷ್ಟೇ. ಬಟ್ ಓವರಾಗಿ ಹೇಳಬೇಕು ಅಂತಂದರೆ ಈ ಫಿಲಮ್ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಟೈಟಲ್ ರಿವ್ಯೂವೇ ಈ ಮಟ್ಟಿಗಿದೆ ಅಂತಂದರೆ ಇನ್ನು ಇದು ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ. ನೋಡೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡಿಕೋಡ್ ಮಾಡಿ ಕಂಪ್ಲೀಟಾಗಿ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ಯುವರ್ ಲವ್. ಮೀಟ್ ಯು in the next video. Thank you.